ಆಗಿದ್ದನ್ನು ಇಷ್ಟೆಲ್ಲ ಅವಕಾಶ ತಗೊಂಡು ಇದೆಲ್ಲ ಆಗಿದ್ದೀನಿ, ಮಂತ್ರಿ ಯಾಕ್ರಿ ಆಗ್ಬಾರ್ದು? ನನ್ನ ಅನುಭವ ಎಷ್ಟು, ಗ್ರಾಮ ಪಂಚಾಯತ್ ಮೆಂಬರ್ಗಳಾಗ್ತಿದ್ದವ್ರು ಒಂದೇ ಸಾರಿ ದುಡ್ಡು ಕೊಟ್ಟು ರಿಯಲ್ ಎಸ್ಟೇಟ್ ದುಡ್ಡು ಮಾಡ್ಕೊಂಡು MLAಗಳಾಗ್ಬಿಟ್ಟು ಮಂತ್ರಿಗಳಾಗ್ತಾರೆ. ನನಗೆ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿಯಿಂದ ಹಿಡಿದು ಇವತ್ತುವರೆಗೂ ಯಾವುದೂ ಸೋಲ್ ಕಂಡಿಲ್ಲ, ಯಾವ ಪೋಸ್ಟು ಬಿಟ್ಟಿಲ್ಲ. ಈ ಕೋಲಾರ ಜಿಲ್ಲೆಯಲ್ಲಿ ಕೆಳಂತಿದ್ದ ಎಲ್ಲ ಪೋಸ್ಟ್ಗಳು ಎಲ್ಲ ಅವಕಾಶಗಳು ನೋಡಿದ್ರೆ ನಂಜೇಗೌಡ ಒಬ್ಬರೇ ಇರ್ಬೋದು. ನನ್ನ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿ ಆದ್ರೆ ತಪ್ಪೇನದು. ಅವಕಾಶ ಬಂದ್ರೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ, ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ಮಂತ್ರಿ ಕೂಡ ಆಗ್ಬೋದು. ಗುಜರಾತಲ್ಲಿ BJP ಎಲ್ಲ ರಾಜೀನಾಮೆ ಕೊಟ್ಟು ಹೊಸಬರು ಕೊಟ್ಟಿಲ್ವಾ? ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅವರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲೀಸಾಗಿ ಗೆದ್ದುಬಿಟ್ಟಿದ್ವಿ. ಅಷ್ಟು ಸಲೀಸಾಗಿ ಗೆದ್ದಿದ್ದು ಕಷ್ಟಪಟ್ಟು ಎಷ್ಟು ಜನ MLAಗಳಾಗಿದ್ವಿ? ಎಲ್ಲ MLAಗಳು ಮಂತ್ರಿ ಆಗಕ್ಕಾಗಲಿಲ್ಲ, ಕೆಲವರಿಗೆಲ್ಲ ಮಂತ್ರಿಗಳಾಗವ್ರೆ. ಈಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ವಾ? 100% ಸಚಿವ ಸಂಪುಟ ವಿಸ್ತರಣೆ ಮಾಡೋಂಥದ್ದು ಬೇಕು. ಬೇಕು. ಡಿಸೆಂಬರ್ ಅಲ್ಲಿ ಮಾಡ್ತಾರೋ ಯಾವತ್ತು ಮಾಡ್ತಾರೋ, ಹೈಕಮಾಂಡ್ ಯಾವತ್ತು ತೀರ್ಮಾನ ತಗೋದು. ನನ್ನ ಪ್ರಕಾರ ಬದಲಾವಣೆ ಮಾಡೋದು, ಹೊಸಬರಿಗೆ ಅವಕಾಶ ಮಾಡಿಕೊಡು, ಟೋಟಲ್ ಎಲ್ಲರೂ ತೆಗೆದು ಹೊಸಬರಿಗೆ ಅವಕಾಶ ಮಾಡಿಕೊಡು. ನಾನು ಮಾತಾಡೋಕೆ ಹೋಗುದಿಲ್ಲ. CM ಮುಖ್ಯಮಂತ್ರಿಗಳು, ಹೈಕಮಾಂಡು ಅವ್ರು ಯಾವ ಥರ ತೀರ್ಮಾನ ತಗೊಂಡಿದ್ರು ನನಗೆ ಗೊತ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಹಳ ತುಂಬ ಚೆನ್ನಾಗಿದ್ದಾರೆ. ಎಲ್ಲ ರೀತಿಯಲ್ಲಿ ಎಲ್ಲ MLAಗಳು ಸಹಕಾರ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಮಂತ್ರಿಗಳ ವಿಷಯ ಬಂದಾಗ ಮಂತ್ರಿಗಳು ಬದಲಾವಣೆ ಮಾಡಬೇಕು, ಟೋಟಲ್ ಬದಲಾವಣೆ ಮಾಡಬೇಕು, ಮತ್ತೆ ಹೊಸಬರಿಗೆ ಅವಕಾಶ ಮಾಡ್ಕೊಂಡು. 4 ಜನ ಕಾಂಗ್ರೆಸ್ MLA ಗೆದ್ದಿದ್ದೀವಿ. ನೋವಾಗ್ತಿದೆ. 4 ಜನ ಕಾಂಗ್ರೆಸ್ MLAಗಳಿದ್ರು ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದೆ. ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ರೆ ಒಬ್ಬ ಮಂತ್ರಿ ಇಲ್ವಲ್ಲ ಅಂತ ನೋವು ಕೂಡ ಇದೆ. 4 ಜನ ಕಾಂಗ್ರೆಸ್ MLAಗಳಿಗೆತ್ತು. ಸರ್ಕಾರ ಗಮನದಲ್ಲಿದೆ, ಅದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹೈಕಮಾಂಡ್ ಗಮನದಲ್ಲಿದೆ. ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ. ಭವಿಷ್ಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನೆಂದ್ರೆ, ನಾವು 4 ಜನ MLAಗಳು ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಆಗ್ತೀವಿ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ, ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯ್ತೇನೋ. ಯಾರು ಬೇಕಾದ್ರೂ ಆಗ್ಲಿ ಬಿಡ್ರಿ, ಒಗ್ಗಟ್ಟಿದ್ರೆ ನಮ್ಮ 4 ಜನದಲ್ಲಿ ಒಬ್ಬರಾದ್ರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ. ನಂಜೇಗೌಡ ಅಲ್ಲ, SN ಆಡ್ಸಮ್ ಅಲ್ಲ, ಪುತ್ತೂರು ಮಂಜು ಅಲ್ಲ, ರೂಪ ಅಲ್ಲ, ಏನಪ್ಪ ಯಾರಾದ್ರೂ ಒಬ್ಬರು ಆಗ್ಬೋದಾಗಿತ್ತಲ್ಲ. ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ. ರಮೇಶ್ ಕುಮಾರ್ ಅವರು ಇದ್ರು ಮೊದಲ ಅವಧಿಯಲ್ಲಿ ನಾನು MLA ಆಗಿದ್ದಾಗ. ಕಷ್ಟನೋ ಸುಖನೋ ಮೈತ್ರಿ ಸರ್ಕಾರ ಇತ್ತು, ಫಸ್ಟ್ ಟೈಮ್ MLA ಆಗಿದ್ದಾಗ. ಸ್ಪೀಕರ್ ಇದ್ರು ಕೂಡ 2 ತಿಂಗಳು ಸರ್ಕಾರದ ನಮ್ಮನ್ನು ಮಾತಾಡ್ತಾ ಇದ್ರು. KC ವ್ಯಾಲಿ ತರೋದಕ್ಕೆ ಬರಲಿಲ್ಲ ನೀರು ಅಂತ ಹೇಳ್ಬಿಟ್ಟು ಎಂಥ ತೀರ್ಮಾನ ತಗೊಂಡು ಮೀಟಿಂಗ್ ಮಾಡೋರು. ಕೃಷ್ಣ ಬೈರೇಗೌಡರು, ರಮೇಶ್ ಕುಮಾರ್ 2 ತಿಂಗಳು ಒಂದೊಂದ್ಸಾರಿ. ಆಮೇಲೆ BJP ಸರ್ಕಾರ ಬಂದ್ಮೇಲೆ ನಮ್ಮ ಸರ್ಕಾರ ಇದ್ದಿದ್ರು ರಮೇಶ್ ಕುಮಾರ್ ಅವರು 2 ತಿಂಗಳಿಗೋ 3 ತಿಂಗಳಿಗೋ ನಮ್ಮನ್ನೆಲ್ಲ MLA ಕರೆದು ಮೀಟಿಂಗ್ ಮಾಡೋದು. ನಾವು ಹೆಂಗಿರ್ಬೇಕು, ಪಾರ್ಟಿ ಹೆಂಗೆ ಕಟ್ಟಬೇಕು. ಇವತ್ತು ಯಾರು ಸೀನಿಯರ್ಗಳು ನಿರ್ಧಾರ ಆಗ್ಬಿಟ್ಟಿದ್ದೀವಿ ನಾವೆಲ್ಲ. ಅದು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಒಂದಾಗ್ತೀವಿ, ಆದಷ್ಟು ಬೇಗನೆ ಎಲ್ಲ ಒಟ್ಟಿಗೆ ಒಗ್ಗಟ್ಟು ಆಗ್ತೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೂಡ ತಗೊಂತೀವಿ. ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ಇದನ್ನು ನಮ್ಗೆ ಗೊತ್ತಿಲ್ಲ. ಇಂಥವೆಲ್ಲ ನಮ್ಮ ಮನೆ ಇತಿಹಾಸಗಳವೆ. ಕೊಮ್ಮರಳ್ಳಿ ಬೈಚೇಗೌಡ್ರ ಮನೆ ಅಂದರೆ ಒಂದು ಹಿಸ್ಟ್ರಿ ಇದೆ. ಬೈಚೇಗೌಡ್ರ ಮನೆ ಅಂದರೆ ನಮ್ಮಪ್ಪ ಪಟೇಲ್ ಎಲ್ಲೇಗೌಡ ಅಂದರೆ ನಮ್ಮಲ್ಲಿ ಇತಿಹಾಸ ಇರೋಂಥವ್ರು. ರಾಜಕಾರಣ ಹಿನ್ನೆಲೆ ಇಲ್ಲ ನಮಗೆ. ಜಮೀನ್ದಾರರು ಗೌರವಿಸ್ತರು ನಮ್ಮ ಮನಸ್ಥಾನ. ಆದರೆ ರಾಜಕೀಯನ ಸೃಷ್ಟಿ ಮಾಡ್ಕೊಂಡಿದ್ದು ನಾನೇ ಆ ಕುಟುಂಬದಲ್ಲಿ. 86ರಲ್ಲಿ ರಾಜಕೀಯ ಪ್ರವೇಶ ಆಗಿತ್ತು. ಮಂಡಲ ಪಂಚಾಯಿತಿ ಮೆಂಬರ್ ಇಂದ ಎಲ್ಲ